ಹೇಳಿದ ತಕ್ಷಣ ತುಂಬಾ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಅಪ್ಪು ಆ್ಯಂಡ್ ಪುಟ್ಟಗೌರಿ ಬ್ಲಾಗ್ಸ್ಗೆ ಸುಸ್ವಾಗತ. ಇವತ್ತು ರಾಮನವಮಿ. ಹಿಂದೂಗಳ ಪ್ರಕಾರ ಇದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಈ ವರ್ಷ ರಾಮನವಮಿ ಭಾನುವಾರ ಬಿದ್ದಿದೆಯಲ್ವಾ, ಸೊ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೇಗ ಹೊರಡಬೇಕಿತ್ತು, ಬಟ್ ನನಗೆ ಪೂಜೆ ಮಾಡೋವಾಗ ರಂಗೋಲಿ ಮನೆ ಮುಂದೆ ಇಲ್ಲ ಅಂದರೆ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಏನೇ ಕೆಲಸ ಇದ್ದರೂ ಎಲ್ಲೇ ಹೋಗೋದಿದ್ರೂ ಫಸ್ಟು ರಂಗೋಲಿ ಕಂಪ್ಲೀಟ್ ಮಾಡ್ಕೊತೀನಿ. ಈ ರಂಗೋಲಿದೊಂದು ಸ್ಟೋರಿ ಇದೆ. ನಾವಿರೋ ಮನೆ ಹತ್ರ ಮಕ್ಕಳು ಜಾಸ್ತಿ ಇರೋದ್ರಿಂದ ಸೊ ರಂಗೋಲಿ ಹಾಕಿದ್ರೆ ಜಾಸ್ತಿ ಓದ್ತಿರೋದೇ ಇಲ್ಲ, ಯಾಕಂದರೆ ಸಣ್ಣ ಮಕ್ಕಳೆಲ್ಲ ಇದರಲ್ಲಿ ಆಟಾಡ್ಬಿಟ್ಟು ರಂಗೋಲಿನೆಲ್ಲ ಕೆಡಿಸ್ಬಿಡ್ತಾರೆ. ಆದ್ರೂ ಮತ್ತು ಅದರಲ್ಲೂ ನನ್ನ ಮಗಳೂ ಸೇಮ್ ಪ್ರಾಬ್ಲಮ್ಮು. ಅವಳು ಅಷ್ಟೇ ಒಂದು ಸ್ವಲ್ಪ ಯಾರೂ ಇಲ್ಲ ಅಂದಿದ ತಕ್ಷಣ ರಂಗೋಲಿನೆಲ್ಲ ಕೆಡಿಸ್ಬಿಡ್ತಾಳೆ. ಆದರೂ ಏನೂ ಬೇಜಾರಾಗೋದಿಲ್ಲ, ಮಕ್ಕಳ ಮೇಲೆ ಇದೆಲ್ಲ ಸಹಜನೇ ಅಲ್ವಾ. ಸೊ ರಂಗೋಲಿ ಕೆಡಿಸಿದ್ರೂ ಪರವಾಗಿಲ್ಲ, ನಾವು ಮಾಡೋದನ್ನು ಮಾಡ್ತಾನೆ ಇರ್ತೀವಿ. ನಮ್ಮ ಹಸ್ಬೆಂಡು ಬೆಳಿಗ್ಗೆನೇ ನಾವು ಮಾಡಿರೋ ವ್ಲಾಗ್ನ ಟಿ.ವಿ ಕನೆಕ್ಟ್ ಮಾಡಿ ನೋಡಿಸಿದ್ರು. ಹೆಂಗೆ ನೋಡ್ತಿದ್ದಾಳೆ ನೋಡಿ. ಪುಟ್ಟಿಗೆ ಇದು ಒಂದೊಂದು ಸಲ ಅವಳದೇ ವಿಡಿಯೋ ಅಂತಲೂ ಗೊತ್ತಾಗೋದಿಲ್ಲ, ಬೇರೆ ಯಾವುದೋ ಪಾಪು ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಿರ್ತಾಳೆ. ಇದೆಲ್ಲ ಆದಮೇಲೆ ಬೇಗ ರೆಡಿಯಾಗಿ ಈಗ ರಾಮನವಮಿಗೆ ಸ್ಪೆಷಲ್ಲು ಕೋಸಂಬರಿ ಮತ್ತು ಪಾನಕ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಬರೀ ಮಜ್ಜಿಗೆ ಮತ್ತು ಕೋಸಂಬರಿನೇ ಮಾಡಿದ್ದೀನಿ ನೈವೇದ್ಯಕ್ಕೆ. ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ನಮ್ಮ ಮನೆಯವರು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂದಾಗ ನನಗೆ ಸೀರೆ ಉಟ್ಕೊಳ್ಳೋಕ್ಕಂತೂ ತುಂಬಾ ಇಷ್ಟ. ನನ್ನ ಹತ್ರ ತುಂಬ ಸ್ಯಾರಿ ಕಲೆಕ್ಷನ್ಸ್ ಇಲ್ಲದೆ ಇರ್ಬೋದು, ಬಟ್ ನನಗೆ ಉಟ್ಕೊಳ್ಳೋದಂದರೆ ತುಂಬಾ ಇಷ್ಟ. ಮತ್ತು ಸೀರೆ ಉಟ್ಕೊಂಡಾಗ ಗ್ರೀನ್ ಕಲರ್ ಬಳೆ ಹಾಕ್ಕೊಳ್ಳೋದು ತುಂಬಾ ಇಷ್ಟ. ನಿಮಗೆ ಈ ಥರ ಸೀರೆ ಲುಕ್ಕು ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈ ಥರ ವಿಶೇಷವಾಗಿ ಆಚರಣೆ ಮಾಡೋವಾಗೆಲ್ಲ ಈ ಥರ ಜಾತ್ರೆ ಏನಾದರೂ ಇದ್ದೇ ಇರುತ್ತೆ. ಸೊ ದೇವಸ್ಥಾನದ ಹತ್ರ ಇದು ಮಾಮೂಲಿ. ಮತ್ತು ಇದು ಆಂಜನೇಯ ದೇವಸ್ಥಾನ ಆಗಿರೋದ್ರಿಂದ ಈ ದೇವಸ್ಥಾನದಲ್ಲಿ ಅನ್ನದಾನನೂ ಸಹ ಮಾಡ್ತಾಯಿದ್ರು. ನಾವು ಅಂದ್ಕೊಂಡಿರಲಿಲ್ಲ ಅನ್ನದಾನ ನಮಗೂ ಸಿಗುತ್ತೆ ಅಂತ. ದೇವಸ್ಥಾನಕ್ಕೆ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಮಾರ್ನಿಂಗೇ ನಾವು ಟಿಫನ್ನು ಮಾಡ್ಕೊಂಡು ಬಂದ್ವಿ. ಅದರಲ್ಲೂ ಇವತ್ತು ಸ್ಪೆಷಲಾಗಿ ಒಬ್ಬಟ್ಟು ಸಹ ಮಾಡಿದರು. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಪ್ರಸಾದ ಆದ್ರೂ ಸೂಪರಾಗಿರುತ್ತೆ. ಪ್ರಸಾದ ಎಲ್ಲ ತಿಂದಮೇಲೆ ಜಾತ್ರೆಯಲ್ಲಿ ಹಾಕಿರ್ತಾರಲ್ವ ಗೊಂಬೆಗಳು, ಅದೆಲ್ಲ ತುಂಬಾ ಹಠ ಮಾಡ್ತಾಯಿದ್ರು. ಸೊ ಈ ಥರ ಗೊಂಬೆಗಳು ತೊಗೊಂಡೋದ್ರೆ ಮನೆಯವ್ರಿಗೂ ಇರುತ್ತೋ ಇರಲ್ವೋ ಅದೂ ಡೌಟೇ. ಆದ್ರೂ ಏನೋ ಅವ್ರಿಗೆ ಖುಷಿ, ಅದಕ್ಕೋಸ್ಕರ ಅಪ್ಪುಗೊಂದು ಪುಟ್ಟಿಗೊಂದು ತಗೊಟ್ಟಿದ್ವಿ.
ನಾವು ಇದೊಂದೇ ದೇವಸ್ಥಾನ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ಬೋದಾಗಿತ್ತು. ಆದರೆ ನಾವು ಅಂದ್ಕೊಂಡಿದ್ದ ದೇವಸ್ಥಾನ ಬಂದು ಬೇರೆ, ಮುಂದೆ ನೋಡ್ತೀರಾ. ಸೊ ಅದಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಸೊ ಇದೆರಡು ಐಟಮ್ಸ್ನ ತೊಗೊಂಡು ನೆಕ್ಸ್ಟು ಆ ದೇವಸ್ಥಾನಕ್ಕೆ ಹೊರಡಬೇಕಿತ್ತು. ಜಾಸ್ತಿ ಐಟಮ್ಸ್ ತೊಗೊಂಡ್ರು ಮತ್ತೆ ನಾವು ಬೇರೆ ಕಡೆ ಟ್ರಾವೆಲ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಗಾಡಿ ಅದು ತೋರ್ಸಪ್ಪು ನೋಡಿ ಅಮ್ಮ ತೋರ್ಸು ಮೇಲಿತ್ತು ಮೇಲೆ ಬರೋಣ. ಮುಂದೆ ಬನ್ನಿ, ಮುಂದೆ ಬನ್ನಿ, ಬೇಗ ಬೇಗ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಕಾಣಿಕೆ ಆದ್ರು ಕಾಣಿಕೆ ಉಂಟು ಯಾಕೆ? ಬನ್ನಿ, ಮುಂದೆ ಬನ್ನಿ, ಲೈನ್ ಬನ್ನಿ, ಲೈನ್ ಮಾಡಿ, ಲೈನ್ ಈ ದೇವಸ್ಥಾನ ಬಂದು ತುಂಬಾ ಪವರ್ಫುಲ್ಲು. ಸೊ ನಾವು ಹೋಗ್ತಾ ಇರೋದು ಬಂದು ನಾಗರ ದೇವಸ್ಥಾನಕ್ಕೆ. ಸೊ ಯಾವ ದೇವಸ್ಥಾನ ಅಂತ ನೋಡ್ತಾ ಇರಿ. ಈ ದೇವಸ್ಥಾನಕ್ಕೆ 200 ವರ್ಷ ಇತಿಹಾಸ ಇದೆ. ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು 1990ರಲ್ಲಿ. ಈ ದೇವಸ್ಥಾನ ಇರೋದು ಬಂದು ಬೆಂಗಳೂರಿನಲ್ಲಿ ಕೆಂಗೇರಿಯಿಂದ ಸ್ವಲ್ಪ ಮುಂದೆ ಬಂದು ಬಲಕ್ಕೆ ತಿರುಗಿದ್ರೆ ರಾಮವಹಳ್ಳಿ ಅಂತ ಒಂದು ಊರಲ್ಲಿ ಈ ದೇವಸ್ಥಾನ ಇರೋದು. ರಾಮವಹಳ್ಳಿ ಬಸ್ ಸ್ಟಾಪಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನಕ್ಕೆ ಬರೋಕ್ಕೆ. ಈ ದೇವಸ್ಥಾನದ ವಿಶೇಷ ನಾಗರ ದೇವರು. ಯಾರಾದರೂ ಏನಾದರೂ ಬೇಡಿಕೊಂಡು ಪ್ರತಿ ಮಂಗಳವಾರ ಅಂದರೆ 9 ಮಂಗಳವಾರ ಹೋಗಿ ದೇವಸ್ಥಾನಕ್ಕೆ 9 ಸುತ್ತುಗಳನ್ನ ಹಾಕಿ ಬೇಡಿಕೊಂಡ್ರೆ ಸೊ ಅವರದ್ದು ಏನು ಬೇಡ್ಕೊಂಡಿರ್ತಾರೋ ಅದು 90 ದಿನಗಳಲ್ಲೇ ಅವ್ರಿಗೆ ವರ ಕೊಡುತ್ತೆ ಅನ್ನೋದೊಂದು ನಂಬಿಕೆ. ಅಲ್ಲಿ ತುಂಬ ಜನ ಬೇಡಿಕೊಂಡು ಸೊ 108 ನಾಗರ ಶಿಲೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಥರದೊಂದು ದೇವಸ್ಥಾನ, ಈ ಥರದೊಂದು ವಿಶೇಷವಾಗಿರೋದು ಆಚಾರ ನಮ್ಮ ಬೆಂಗಳೂರಿನಲ್ಲಿರೋದು ಅನ್ನೋದು ನಮಗೆ ಹೆಮ್ಮೆ ಅಲ್ವಾ. ಸೊ ಯಾರೆಲ್ಲ ಈ ದೇವಸ್ಥಾನನ ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ನೋಡಿ. ಯಾರೆಲ್ಲ ಈ ದೇವಸ್ಥಾನ ಆಲ್ರೆಡಿ ನೋಡಿದ್ದೀರಾ ಅವ್ರಿಗೆಲ್ಲ ಈ ದೇವಸ್ಥಾನದ ಬಗ್ಗೆ ವಿಶೇಷದ ಬಗ್ಗೆ ಗೊತ್ತೇ ಇರುತ್ತೆ. ನಾನಂತೂ ಈ ದೇವಸ್ಥಾನನ ಮದುವೆ ಆದಮೇಲೆ ನೋಡಿದ್ದು. ಸೊ ಈಗ ಆಲ್ಮೋಸ್ಟ್ ನಾನು ಒಂದು 5 to 6 ಟೈಮ್ಸ್ ಹೋಗಿ ಬಂದಿದ್ದೀವಿ. ಈ ಸಲ ಹೋಗ್ತಾ ಇರೋದು 7th ಟೈಮ್. ಇಲ್ಲಿ ನಾಗರ ದೋಷ ಇರೋದು ಎಲ್ಲ ಥರ ಪೂಜೆನೂ ಮಾಡ್ತಾರೆ. ಇಷ್ಟು ವಿಶೇಷವಾಗಿರೋ ಈ ದೇವಸ್ಥಾನ ಅದೇ ಮುಕ್ತಿನಾಗ ದೇವಸ್ಥಾನ. ಅದು ರಾಮವಹಳ್ಳಿಲಿರೋದು. ಶ್ರೀ ಬೃಹತ್ ಮುಕ್ತಿನಾಗ ಕ್ಷೇತ್ರ, ರಾಮವಹಳ್ಳಿ, ಬೆಂಗಳೂರು. ಈ ದೇವಸ್ಥಾನದಲ್ಲಿರೋ ಗರ್ಭಗುಡಿ ಒಳಗಡೆ ಇರೋ ವಿಗ್ರಹ ಬಂದು 16 ಅಡಿ ಇದೆ. ಕೃಷ್ಣಶಿಲೆಯಿಂದ ಮಾಡಿದ್ದಾರೆ. ಸೊ ಅದರದ್ದು ತೂಕ ಬಂದು 36 ಟನ್ಗಿನ ಜಾಸ್ತಿನೇ ಇದೆ ಅಂತೆ. ಇದ್ರ ಬಗ್ಗೆ ರಥೋತ್ಸವ ಆದಾಗೆಲ್ಲ ನಾವು ಟಿ ವಿಲೂ ನೋಡಿದ್ದೀವಿ. ಈ ದೇವಸ್ಥಾನ ಭಾರತದಲ್ಲೇ ಅತಿ ದೊಡ್ಡ ನಾಗರ ಶಿಲೆಯಲ್ಲೇ ಇದು ಒಂದು. ಈಗ ನೋಡಿ, ಸೊ ನೋಡ್ತಾ ಇದ್ರ ಬಗ್ಗೆ ಕೇಳ್ತಾ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ, ಮುಕ್ತಿನಾಗ ದೇವಸ್ಥಾನಕ್ಕೆ. ದೇವಸ್ಥಾನ ಅಂತೂ ತುಂಬ ವಿಶಾಲವಾಗೇ ಇದೆ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿನೂ ತುಂಬಾ ಜಾಸ್ತಿನೇ ಇದೆ. ಮೇನ್ ಎಂಟ್ರೆನ್ಸಲ್ಲಿ ತುಂಬ ಸುಂದರವಾಗಿರೋ ಒಂದು ಗೋಪುರನೂ ಇದೆ. ಇಲ್ಲಿ ಪ್ರತಿದಿನ 100 ಜನ ಬರ್ತಾನೆ ಇರ್ತಾರೆ ದರ್ಶನಕ್ಕೆ. ಇಲ್ಲಿ ಈ ದೇವಸ್ಥಾನ ಬಿಟ್ಟು
ಬೇರೆ ಕಾರ್ಯಸಿದ್ಧಿ ವಿನಾಯಕ ದೇವಸ್ಥಾನ ಮತ್ತು ಪಟ್ಟಾಲಮ್ಮ ಮತ್ತು ಕಾಲಭೈರವ ಈ ದೇವರುಗಳು ಸಹ ಅಕ್ಕಪಕ್ಕದಲ್ಲೇ ಇವೆ. ಯಾವುದೇ ಹಿಂದೂ ದೇವಸ್ಥಾನಕ್ಕೆ ಹೋದ್ರೂ ಹೋಗಿದ ತಕ್ಷಣವೇ ಒಂದು ವೈಬ್ ಅಂತ ಕ್ರಿಯೇಟ್ ಆಗುತ್ತಲ್ಲ, ಹೋಗಿದ ತಕ್ಷಣವೇ ಒಂದು ಪಾಸಿಟಿವಿಟಿ ಸ್ಟಾರ್ಟ್ ಆಗೋಗುತ್ತೆ ಮೈಂಡಲ್ಲಿ. ಸೊ ಈ ದೇವಸ್ಥಾನ ಅಷ್ಟೇ ತುಂಬಾ ಚೆನ್ನಾಗಿದೆ. ಹೊರಗಡೆಯಿಂದ ನೋಡೋದಕ್ಕೂ ಅಷ್ಟೇ, ಒಳಗಡೆಯಿಂದ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲಿ ಗರ್ಭಗುಡಿ ಹತ್ರ ಫೋನ್ ಅಲೋಡ್ ಇಲ್ಲ, ಅದು ನಮ್ಗೆ ಗೊತ್ತಾಯಿತು. ಇಲ್ಲಿಂದನೇ ಝೂಮ್ ಮಾಡಿದ್ದೀನಿ, ಮೇ ಬಿ ಅದರಲ್ಲಿ ಕಾಣಿಸ್ತಿಲ್ಲ. ಬಟ್ ನೀವು ಯಾರಾದರೂ ನೋಡೋರಿದ್ದರೆ ದಯವಿಟ್ಟು ಇಲ್ಲೇ ಬಂದು ವಿಸಿಟ್ ಮಾಡಿ ನೋಡಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಪವರ್ಫುಲ್ ಇರೋ ದೇವರಲ್ವ, ಅದಕ್ಕೆ ಇಲ್ಲಿ ಪ್ರತಿ ಸಲ ತುಂಬಾ ಜನ ಇರ್ತಾರೆ. ಈ ವಿಗ್ರಹದಂದರೆ ಈ ಮೇನ್ ದೇವಸ್ಥಾನ ಎದುರುಗಡೆನೆ, ಅದೇ ದೇವಸ್ಥಾನದ ಒಳಗಡೆ ಎಡಭಾಗದಲ್ಲಿ ನರಸಿಂಹಸ್ವಾಮಿನೂ ಇದ್ದಾರೆ. ಇಲ್ಲಿ ಹಾಕಿರೋ ಪೇಂಟ್ ರಂಗೋಲಿನೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನಮ್ಮ ಅದು? ಆನೆ. ಬಾ ಅಲ್ಲಿ ಹೋಗೋಣ ಬಾ. ಓನಮ್ಮ ಅದು ಸುಕನ್ಯಾ ಅಮ್ಮ ಏನಮ್ಮ ಅದು? ಈ ದೇವಸ್ಥಾನದ ಎದುರುಗಡೆನೆ ಆದಿಮುಕ್ತಿನಾಗ ಅಂತ ಇನ್ನೊಂದು ದೇವಸ್ಥಾನ ಇದೆ. ಅದು ಬಂದ್ಬಿಟ್ಟು ಅದನ್ನೇ ಪ್ರಥಮ ದರ್ಶನ ಮಾಡ್ಕೋಬೇಕು ಫಸ್ಟು. ನಾನು ಫಸ್ಟೇ ಹೇಳಿದಾಗೆ ಈ ದೇವಸ್ಥಾನಕ್ಕೆ ಏನಾದರೂ ಬೇಡ್ಕೊಂಡ್ರೆ 9 ವಾರ ಅಂದರೆ 9 ಮಂಗಳವಾರ ಬಂದು ಈ ದೇವಸ್ಥಾನದಲ್ಲಿ 9 ಸುತ್ತು ಮಾಡಿ ದರ್ಶನ ಮಾಡಿಕೊಂಡು 90 ದಿನಗಳಲ್ಲೇ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಾಗುತ್ತೆ ಅನ್ನೋದೊಂದು ನಂಬಿಕೆ ಈ ದೇವಸ್ಥಾನದಲ್ಲಿ. ಸೊ ಯೂಶಲಿ ಇಲ್ಲಿ ಮಂಗಳವಾರ ತುಂಬಾ ರಶ್ ಇರುತ್ತೆ. ಇಲ್ಲಿ 108 ನಾಗರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದವರು ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತಾರೆ ಯಾವಾಗ್ಲೂ. ಇದೇ ನೋಡಿ ಆದಿಮುಕ್ತಿನಾಗ ದೇವರು. ಸೊ ಇದರ ಮುಂದೆನೇ ಒಂದು ಹುತ್ತ ಇದೆ. ಇಲ್ಲಿ ಫೋಟೋ ಕ್ಲಿಕ್ ಮಾಡೋವಾಗ ಯಾರೂ ಏನೂ ಇರಲಿಲ್ಲ, ಅದಕ್ಕೆ ಕ್ಲಿಕ್ ಮಾಡ್ಕೊಂಡಿದ್ದು. ಸೊ ಇದ್ರ ಪಕ್ಕದಲ್ಲೇ 108 ನಾಗರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರೋ ಜಾಗ ಮತ್ತು ನಾಗರ ಹುತ್ತನೂ ಇಲ್ಲೇ ಇರೋದು. ಇಷ್ಟು ನಾಗರ ವಿಗ್ರಹಗಳನ್ನ ಒಂದೇ ಸಾರಿ ನೋಡೋದು ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ನಮ್ಮಪ್ಪು ಇಲ್ಲಿ ನಾಗರ ಹಾವಿದೆ ಅಂತ ಹೇಳಿದ ತಕ್ಷಣವೇ ತುಂಬಾ ಹೆದರ್ಕೊತಿದ್ದ, ಎಲ್ಲಿದೆ ನನಗೂ ತೋರಿಸು ನೋಡ್ತೀನಿ ಅಂತ. ಸೊ ಫಸ್ಟ್ ಅವನು ಪೂಜೆ ಮಾಡೋದಕ್ಕೇ ಹೆದರ್ಕೊತಿದ್ದ. ನಾವು ಆ ಥರ ಹೇಳಲೇಬಾರ್ದಾಗಿತ್ತು. ಸೊ ಆವಾಗ ನಾವು ಹಾವಿದು ಓಡಾಡುತ್ತಂತೆ ಇಲ್ಲಿ ಇರುತ್ತಂತೆ ಅಂತ ಹೇಳ್ಕೊತಾ ಬರ್ತಿದ್ವಿ. ಅವನು ಪೂಜೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಹೆಂಗೋ ಕನ್ವಿನ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದಕ್ಕೆ ಆಮೇಲೆ ಅವ್ನು ಮರ್ತೋದ. ನಾವು ಪೂಜೆ ಮಾಡೋಣ ಅಂದ್ಕೊಂಡ್ವಿ, ಯಾರು ಮಾಡ್ತಾಯಿದ್ರು. ಸರಿ ಅವರು ನಿಧಾನವಾಗೇ ಮಾಡ್ಕೊಳ್ಳಿ, ನಾವು ಆಮೇಲೆ ಹೋಗೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ವಿ. ಹೋಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಲ್ಲೂ ಇಲ್ಲ, ಕೆಳಗಡೆಯಿಂದನೇ ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡೋದಕ್ಕೆ ಪೂಜೆ ಸಾಮಾನೆಲ್ಲ ಹೊರಗಡೆನೇ ಸಿಗುತ್ತೆ. ಹಾಲು ಸಹ ಸಿಗುತ್ತೆ. ಅಂದರೆ ಕೆಲವೊಬ್ಬರು ಹುತ್ತಕ್ಕೆ ಹಾಲು ಎರೆಯೋದನ್ನು ಮಾಡ್ಕೊಂಡು ಬರ್ತಾರೆ. ನಾವು ಹೆಂಗಿದ್ರು ಬಂದಿದ್ದೀವಲ್ಲ, ಸೊ ಹಾಲು ಎರಿಬೋದು ಅಂತ ಮಾಡ್ತಾಯಿದ್ದೀವಿ.
ಕೈ ಮುಕ್ಕೊಂಬ ಹಿಂಗೆ. ನೀವು ಕೈ ಇವಾಗ ಪ್ರತಿ ಸಲ ಪುಟ್ಟಿಗೆ ಏನಾದರೂ ಹೇಳಿದ ತಕ್ಷಣ ಪಟ್ಟ ಅಂತ ಕೇಳಿಬಿಡ್ತಾಳೆ. ಅಪ್ಪುಗಾದರೆ ಸ್ವಲ್ಪ 2-3 ಸಲ ಹೇಳೋವರೆಗೂ ಕೇಳೋದೇ ಇಲ್ಲ. ಸೋಂಬೇರಿ ಆಗಿಬಿಟ್ಟಿದ್ದಾನೆ ಅಪ್ಪು. ಈ ದೇವಸ್ಥಾನ ಬಂದು ಪಟ್ಟಾಲದಮ್ಮ ಅಂತಿದೆಯಲ್ಲ, ಇದೊಂದು ದೇವಸ್ಥಾನ ಪಕ್ಕದಲ್ಲೇ ಇದೆ. ದೇವಸ್ಥಾನನೂ ದರ್ಶನ ಮಾಡಾಯಿತು. ಇವಾಗ ಇನ್ನೇನು ಹೊರಡಬೇಕು. ಜ್ಯೂಸ್ ಕುಡಿಯೋಣ. ಅಲ್ಲೊಂದು ದೇವಸ್ಥಾನ ಆಯಿತು. ಅಪ್ಪ ಏನು ಮಾಡ್ತು? ಮಧ್ಯ ಕೂರಿಸ್ಬಿಟ್ಟಿದಾರ. ಮುಂದೆ ಹೋಗ್ಬೇಕಾ ನೀನಿನ್ನೂ ಚಿಕ್ಕೋಳಲ್ಲಮ್ಮ. ಇನ್ನು ಚಿಕ್ಕೋಳಲ್ಲಮ್ಮ. ನಿಂಚು. ಹಾಯ್ ಫ್ರೆಂಡ್ಸ್, ಕಾಫಿ ಕೊಟ್ಬಿಡು. ದೇವಸ್ಥಾನದಲ್ಲಿ ಏನಿತ್ತು? ಇದು ಹಾವು ಏನಿತ್ತು? ಹಾವಿತ್ತ? ಎಷ್ಟು ದೊಡ್ಡದಿತ್ತು? ಇದು ಎಷ್ಟು ದೊಡ್ಡದಿತ್ತು? ಇದು ಆಮೇಲೆ ಏನಿತ್ತು? ಆನೆ ಏನಿತ್ತು? ಆನೆ ಹತ್ರ ಮಾತಾಡಿಸ್ತಾ? ಆನೆ ಹತ್ರ ಮಾತಾಡಿಸ್ತಾ? ಹೌದಾ? ಪುಟ್ಟಿಗೆ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನಿದ್ದೆ ಮಾಡೋ ಥರ ಇದ್ಲು. ಅಂದರೆ ಗಾಳಿಗೆ ಇನ್ನೂ ಬೇಗ ನಿದ್ದೆ ಬಂದ್ಬಿಡುತ್ತೆ. ಸೊ ಈಗ ನೆಕ್ಸ್ಟು ಹೋಗೋ ದಾರಿಲಿ ರಾಮನವಮಿ ಆಗಿರೋದ್ರಿಂದ ಎಲ್ಲ ಕಡೆ ಪಾನಕ ಮಜ್ಜಿಗೆ ಎಲ್ಲನೂ ಕೊಡ್ತಾ ಇರ್ತಾರೆ. ಎಲ್ಲ ಕಡೆನೂ ಎಲ್ಲ ರೀತಿಯೂ ಮಾಡ್ತಾನೆ ಇರ್ತಾರೆ. ಅಂದರೆ ಅನ್ನದಾನನೂ ಮಾಡ್ತಾರೆ, ಈ ಥರ ಪಾನಕ ಮಜ್ಜಿಗೆನೂ ದಾನ ಮಾಡ್ತಾ ಇರ್ತಾರೆ. ಇದು ರಾಮನ ಹೆಸರಲ್ಲಿ ಒಂದು ನಡೆಯೋ ಜನಸೇವೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಪಾನಕ ಮಜ್ಜಿಗೆ ಕುಡ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಇವರಿಬ್ಬರದು ಗಲಾಟೆ ಶುರುವಾಗಿತ್ತು. ಯಾಕೆ ಅಂದರೆ ನಾವು 2 ಗೊಂಬೆಗಳು ತೊಗೊಂಡಿದ್ವಲ್ಲ, ಅದರ ಸಲುವಾಗಿ ಇಬ್ಬರಿಗೂ ಈ 2 ಬೇಕು ಅಂತ ಇಬ್ಬರು ಹಠ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸಮಾಧಾನ ಆದರು. ಸೊ ಇದಾಗಿತ್ತು ಇವತ್ತಿನ ರಾಮನವಮಿ ಮತ್ತು ಮುಕ್ತಿನಾಗ ಟೆಂಪಲ್ ದರ್ಶನ ವಿಡಿಯೋ. ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತು ಇನ್ನೂ ಯಾರ್ಯಾರು ಅಪ್ಪು ಆ್ಯಂಡ್ ಪುಟ್ಟಗೋರಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದ.